ವೀಕ್ಷಕರೇ, ಮೂವಿ ಕ್ಯಾಂಪಸ್ ಚಾನಲ್ಗೆ ನಿಮಗೆ ಸ್ವಾಗತ. ಎಂಟರ್ಟೈನ್ಮೆಂಟ್ ಎವ್ರಿವೇರ್ ಅನ್ನುವಂಥ ಒಂದು ಕಾನ್ಸೆಪ್ಟ್ನ ಅಡಿಯಲ್ಲಿ ಹೊಸ ಪ್ರಯೋಗದೊಡನೆ ಹೊಸ ರೀತಿಯಲ್ಲಿ ಚಿತ್ರ ಪ್ರದರ್ಶನಕ್ಕೆ ವೇದಿಕೆಯೊಂದನ್ನು ಬೆಂಗಳೂರಿನಲ್ಲಿ ಪ್ರಾರಂಭ ಮಾಡಲಾಗಿದೆ. ಈ ಕುರಿತಾದ ಒಂದು ಚಿಕ್ಕ ಮಾಹಿತಿ ಇಲ್ಲಿ ಕೊಡಲಾಗ್ತಾ ಇದೆ. ಅದೇನೆಂದರೆ, ಕರ್ಮ ಆ್ಯಂಡ್ ಕರಿ, ಯಲಹಂಕದಲ್ಲಿರುವಂತಹ ಕರ್ಮ ಆ್ಯಂಡ್ ಕರಿ ಎಂಬಂಥ ಒಂದು ಸ್ಥಳದಲ್ಲಿ ಆಯೋಜಿಸಲಾಗಿರುವ ವಿಶೇಷ ಪಾಪಪ್ ಕಾರ್ಯಕ್ರಮದಲ್ಲಿ ತನ್ನ ಕ್ರಾಂತಿಕಾರಿ ಚಲನಚಿತ್ರ ಪ್ರದರ್ಶನ ವೇದಿಕೆಯೊಂದು ಅಧಿಕೃತವಾಗಿ ಪ್ರಾರಂಭ ಆಗಿದೆ. ರಾಡಿಕಲ್ ಕಾನ್ಸೆಪ್ಟ್ಸ್ ಸ್ಟುಡಿಯೋದ ಉಪಕ್ರಮವಾದ ಈ ಕಾರ್ಯಕ್ರಮದಲ್ಲಿ ಸ್ವತಂತ್ರ ಸಿನಿಮಾವನ್ನು ಹೇಗೆ ಪ್ರೇಕ್ಷಕರಿಗೆ ನಿಕಟ ಆಗುವಂತಹ ಪರಿಣಾಮಕಾರಿಯಾಗುವಂತಹ ರೀತಿಯಲ್ಲಿ ಸಾಂಪ್ರದಾಯಿಕ ಸ್ಥಳಗಳ ನಿರ್ಬಂಧಗಳಿಲ್ಲದೆ ತೋರಿಸಬಹುದು ಅನ್ನುವುದಕ್ಕೆ ಒಂದು ದಿಟ್ಟ ಕಲ್ಪನೆಯನ್ನು ಇಲ್ಲಿ ತೋರಿಸಲಾಗಿದೆ. ಶ್ರೀ ಸಹೇಶ್ ಪೌಲ್ ಮತ್ತು ಅಪ್ಸರಾ ಸುರೇಶ್ ಈ ಸಂಸ್ಥೆಯ ಮುಖ್ಯ ರೂವಾರಿಗಳಾಗಿದ್ದಾರೆ. ಅವರು ಈ ಸಂಸ್ಥೆಯ ಕುರಿತಾಗಿ, ಅದರ ಕಾರ್ಯವೈಖರಿಯ ಕುರಿತಾಗಿ ಏನು ಹೇಳಿದ್ದಾರೆ ಅನ್ನೋದನ್ನು ಈ ಮುಂದೆ ಕೇಳಿ. Now, independent filmmakers and any filmmaker can screen their films anywhere with entertainment everywhere. Traditionally, it was very difficult to find screens and places where you can screen your films. Now, you can screen it every single place. Any venue, any rooftop, any bar, restaurant, any place you can think of which has a screen, we can screen your film. Filmmakers keep all the revenue for themselves. There's no middleman. It's just you and your audience. So, welcome to the Independent Films Independence Movement. Thank you. Co-creator entertainment everywhere. ಇದು ಇಂಡಿಪೆಂಡೆಂಟ್ ಫಿಲ್ಮ್ಸ್ಗೆ ನಾವು ಒಂದು ಪ್ಲಾಟ್ಫಾರ್ಮ್ ಕ್ರಿಯೇಟ್ ಮಾಡಿದ್ದೀವಿ. ಬಾರ್ಸ್ ಅಂಡ್ ರೆಸ್ಟೋರೆಂಟ್ಸ್ ಅಂತ ವೆನ್ಯೂಸ್ ಜೊತೆ ಸ್ಕೂಲ್ಸ್, ಕಾಲೇಜಸ್, ಅಪಾರ್ಟ್ಮೆಂಟ್ ಕಾಂಪ್ಲೆಕ್ಸಸ್ ಅಂತ ಎಂಥ ವಾಲ್ ಬಂದ್ರು, ಎಂಥ ಗೋಡೆ ಬಂದ್ರು, ಅಲ್ಲಿ ನಾವು ಒಂದು ಮೂವಿ ಸ್ಕ್ರೀನ್ ಮಾಡೋಣ. ಇಂಡಿಪೆಂಡೆಂಟ್ ಫಿಲ್ಮ್ ಮೇಕರ್ಸ್ಗೆ ಒಂದು ಆಪರ್ಚುನಿಟಿ ಕೊಡೋಣ. ಅವ್ರು ಯಾರ್ಯಾರಿಗೂ ಒಂದು ಟ್ರೆಡಿಷನಲ್ ಫಿಲ್ಮ್ ಸ್ಕ್ರೀನಿಂಗ್ ಅಲ್ಲಿ ಆಪರ್ಚುನಿಟಿ ಸಿಗ್ಲಿಲ್ವೋ ಅವರಿಗೆ ಇಂಥ ಜಾಗದಲ್ಲಿ ಡೈರೆಕ್ಟ್ ಆಗಿ ಟಿಕೆಟ್ ಸೇಲ್ಸ್ ಜೊತೆ ಅವ್ರ ಫಿಲ್ಮ್ ನಾವು ಸ್ಕ್ರೀನ್ ಮಾಡೋಣ. ಹೇಗೆ ಅವ್ರು ಡೈರೆಕ್ಟ್ ಆಗಿ ಅವ್ರಿಗೆ ಟಿಕೆಟ್ಸ್ ಇಂದ ಅವ್ರು ದುಡ್ಡು ಅರ್ನ್ ಮಾಡ್ಬೋದು. ಮಿಡಲ್ ಮ್ಯಾನ್ ಯಾರು ಇರಲ್ಲ, ಸೆಂಟ್ರಲ್ ಅಲ್ಲಿ ಯಾರು ಬರಲ್ಲ. ಈ ಫಿಲ್ಮ್ ಇಲ್ಲ, ಆ ಫಿಲ್ಮ್ ಅಲ್ಲ, ನೀವು ಎಂತ ಫಿಲ್ಮ್ ಆದ್ರೂ CBFC ಸರ್ಟಿಫಿಕೇಟ್ ಜೊತೆ ಬನ್ನಿ, ನಾವು ಸ್ಕ್ರೀನ್ ಮಾಡ್ಕೊಡ್ತೀವಿ. ನಿಮ್ ಡೈರೆಕ್ಟ್ ಯಾವ ಆಡಿಯನ್ಸ್, ನಿಮ್ ಯಾವ ಆಡಿಯನ್ಸ್, ಅವ್ರ ಆಡಿಯನ್ಸ್ಗೂ ಎಂತ ಊಟ ಮಾಡಿಸ್ಬೇಕು ಅದೇ ಗೋರ್ಮೆ ಫುಡ್ ನಾವು ಕ್ಯೂರೇಟ್ ಮಾಡ್ಕೊಡ್ತೀವಿ ಆಸ್ ಪರ್ ದ ಮೂವೀಸ್. ನಾನು ಅಕ್ಷರಾ ಸುರೇಶ್, ಕ್ರಿಯೇಟಿವ್ ಡೈರೆಕ್ಟರ್ ಆಫ್ ರಾಡಿಕಲ್ ಕಾನ್ಸೆಪ್ಟ್ ಸ್ಟುಡಿಯೋಸ್ ಒಂದು ಪ್ರೊಡಕ್ಷನ್ ಹೌಸ್ ಇದೆ. ನಾವು ಮೇನ್ಲಿ ಫಿಲ್ಮ್ ಮೇಕಿಂಗ್ ಅಲ್ಲಿ ಫೋಕಸ್ ಮಾಡ್ತಾ ಇದ್ದೀವಿ. ಫಸ್ಟ್ಲಿ ವಿ ಸ್ಟಾರ್ಟೆಡ್ ಅವರ್ ಜರ್ನಿ ಫಿಲ್ಮ್ ಮೇಕಿಂಗ್ ಇಂದಾನೆ. ವಿಲ್ ಸ್ಟಾರ್ಟ್ ಡೂಯಿಂಗ್ ಫೀಚರ್ ಫಿಲ್ಮ್ಸ್ ಅಂತ ಸ್ಟಾರ್ಟ್ ಮಾಡಿದ್ದು. ಅದು ಎಲ್ಲಿ ಹಾಕೋದು, ಇಂಥ ಮೂವೀಸ್ ನಾವು ಇಂಡಿಪೆಂಡೆಂಟ್ ಫಿಲ್ಮ್ಸ್ ನಾವು ಎಲ್ಲಿ ಶೋಕೇಸ್ ಮಾಡೋದು ಅಂತ ನಾವು ತಿಳ್ಕೊಳ್ತಾ ಇದ್ವಿ. ಅವಾಗ ನಮಗೆ ಒಂದು ಐಡಿಯಾ ಬಂತು, ಎಂಟರ್ಟೈನ್ಮೆಂಟ್ ಎವ್ರಿವೇರ್ ಅಂತ ಒಂದು ಸ್ಟಾರ್ಟ್ ಮಾಡೋಣ. ನಮ್ಮದೇ ಒಂದು ಡಿಸ್ಟ್ರಿಬ್ಯೂಷನ್ ಪ್ಲಾಟ್ಫಾರ್ಮ್, ಎಲ್ಲಿ ಇಂಡಿಪೆಂಡೆಂಟ್ ಫಿಲ್ಮ್ ಮೇಕರ್ಸ್ಗೆ ಒಂದು ಪ್ಲಾಟ್ಫಾರ್ಮ್ ಸಿಗುತ್ತೆ. ಅವರು ಯಾವ್ಯಾವ ದೊಡ್ಡ ದೊಡ್ಡ ಟ್ರೆಡಿಷನಲ್ ಸ್ಕ್ರೀನ್ಸ್ ಅಲ್ಲಿ ಅವ್ರಿಗೆ ಎಲ್ಲಿ ಅವ್ರಿಗೆ ಪ್ಲಾಟ್ಫಾರ್ಮ್ ಸಿಗ್ಲಿಲ್ವೋ ಅವ್ರು ನಮ್ಮ ಹತ್ರ ಬಂದು ನಾವು ಅವ್ರ ಒಳ್ಳೆ ಅವಾರ್ಡ್ ವಿನ್ನಿಂಗ್ ಫಿಲ್ಮ್ಸ್ ಎಲ್ಲ ನಾವು ಶೋಕೇಸ್ ಮಾಡ್ತೀವಿ. ಇದೇ ಒಂದು ಐಡಿಯಾ ತಗೊಂಡು ಹೇಗೆ ಫಿಲ್ಮ್ ಮೇಕಿಂಗ್ ಜೊತೆ ನೀವು ಹೆಂಗ್ ಬೇಕಾದ್ರೂ ಸೀಟ್ ಅಡ್ಜಸ್ಟ್ ಮಾಡ್ಕೋಬಹುದು, ನೀವು ಏನ್ ಬೇಕಾದ್ರೂ ಆರ್ಡರ್ ಮಾಡಿ ತಿನ್ಬೋದು, ಅದೊಂದು ಕಾನ್ಸೆಪ್ಟ್ ಅಲ್ಲಿ ನಾವು ಎಂಟರ್ಟೈನ್ಮೆಂಟ್ ಎವ್ರಿವೇರ್ ಸ್ಟಾರ್ಟ್ ಮಾಡಿದ್ದೀವಿ. I will do the same thing in English. Thank you so much everybody for coming over here. We started Entertainment Everywhere in the hope of having a platform of our own to showcase independent films. We are also independent filmmakers. I'm Akshara Suresh, creative director of Radical Concept Studios, and we mainly focus on making feature films, and we wanted our own platform to showcase films. And now we have created a platform where other independent filmmakers can come to us where they have not gotten a platform to showcase their films in traditional screening platforms, and they can come to us. We will showcase their films. These are award-winning films, internationally acclaimed films as well. We are open to any language. We will put subtitles or we will dub it. That can also be done. Even a Korean film can come. And we will also be curating menus as per the movies that we will be showing. So
Yes, for the technical details, I would like to introduce Nihesh Paul, my partner in good deeds is what I call, also the proprietor of Radical Concept Studios and the co-creator of Entertainment Everywhere. Thank you, Akshara. So, what we are doing here is a revolutionary act. Think of it this way. From the beginning, we had this issue that some of them are their gatekeepers to make sure that only so much information, so many screens, so many this are allowed. When we tried to screen our own film, we were experiencing wall. ಗೋಡೆ ತೋರಿಸ್ತಾ ಇತ್ತು ನಮಗೆ. ಓ ಯಾವ್ದು ಫೋನ್ ಮಾಡಿದ್ರೆ ಸ್ಕ್ರೀನ್ ಸಿಕ್ಕತ್ತಾ? ಇಲ್ಲ ಗೋಡೆ ಇದೆ. ನಾವು ಗೋಡೆಯಿಂದ ತಾಡ್ಕೊಂಡು ಹೋಗೋಕ್ಕಾಗಲ್ಲ. ಸೊ ನಾವು ಏನು ಯೋಚನೆ ಮಾಡ್ತೀವಿ, ನಾವು ಗೋಡೆ ಕೊಟ್ರೆ ನಾವು ಗೋಡೆ ಮೇಲೆ ಸ್ಕ್ರೀನ್ ಮಾಡೋಣ ನಮ್ಮ ಸ್ಕ್ರೀನು. ಅವ್ರು ಹೇಳ್ತಾ ಇದಾರೆ ನಮ್ಮ ಟೇಬಲ್ ನೀವು ಕೂತ್ಕೊಂಡು ತಿನ್ನೋಕ್ಕಾಗಲ್ಲ. ನಾವು ಹೇಳಿದ್ರೆ ನಾವು ನಮ್ಮ ಟೇಬಲ್ ತಗೊಂಡ್ ಬರೋಣ. ನಮ್ಮ ಸೀಟ್ ಕೊಡೋಲ್ಲ, ನಮ್ಮ ಸೀಟ್ ತಗೊಂಡ್ ಬಂದ್ವಿ. ಊಟ ಇಲ್ವಾ? ನಮ್ದೇ ಊಟ. ಓಕೆನಾ? ಆಡಿಯನ್ಸ್ ನಿಮ್ದಾ? ಓಕೆ, ನೋ ಪ್ರಾಬ್ಲಮ್. ನಮ್ದೇ ಆಡಿಯನ್ಸ್ ಜನರೇಟ್ ಮಾಡ್ತೀವಿ. ಅದಕ್ಕೆ ಎಂಟರ್ಟೈನ್ಮೆಂಟ್ ಎವ್ರಿವೇರ್ ಇಂದ ನಾವು ಶುರು ಮಾಡಿದ್ವಿ. ಯೋಚನೆ ಮಾಡಿ 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 ಹೇಳ್ತೀವಿ ಓಕೆ ಇನಫ್. ಎಲ್ಲಾ ಕಡೆ IPL ಹಾಕ್ತಾರಲ್ಲ ಎಷ್ಟೊಂದು ಬಿಗ್ ಸ್ಕ್ರೀನ್ ಅಲ್ಲಿ, ಅದು ಅಕ್ಷರ ಹೇಳಿದ್ರು ನಮಗೆ. ಒಂದ್ಸಲಿ ನಾವು ಸ್ಟುಡಿಯೋನಲ್ಲಿ ಕೂತಿದ್ವಿ, ಅವರು ಎಂಪೈರ್ ಗ್ರಿಲ್ ಚಿಕನ್ ತಿಂತ ಇದ್ರು. ನಾನು ಕೇಳ್ತಾ ಇದ್ದೆ ಓಕೆ ಏನ್ ಮಾಡೋದು, ನಮ್ ಸ್ಕ್ರೀನಿಂಗ್ ಮಾಡೋಣ ಅಂತ. ಅವಾಗ ಅವ್ರು ಹೇಳಿದ್ರು ಅದು IPL ಹಾಕ್ತಾರಲ್ಲ ನಮ್ ಸ್ಕ್ರೀನ್ ಹಾಕ್ಬೋದಲ್ಲ. ವಿ ವಿಲ್ ಡೂ ಇಟ್ ಅವರ್ ಸೆಲ್ಸ್. ದಟ್ ಒನ್ ಸೆಂಟೆನ್ಸ್, ದಟ್ ಒನ್ ವರ್ಡ್, ವಿ ವಿಲ್ ಡೂ ಇಟ್ ಅವರ್ ಸೆಲ್ಸ್, change the course of our lives. Let's stop asking other people permission. Let's stop asking for, oh, can we put our thing there? We will create our own space. ಅವ್ರು ಜಾಗ ಕೊಡ್ಲಿಲ್ಲ ಅಂತ ದೊಡ್ಡವರು, ಅವ್ರಿಗೆ ಜಾಸ್ತಿ ಜಾಗ ಬೇಕು. ಅದಕ್ಕೆ ಜಾಸ್ತಿ ಸ್ಕ್ರೀನ್ಸು ಜಾಸ್ತಿ ಅದು ನಮ್ ಚಿಕ್ಕವ್ರಿಗೆ ಜಾಗ ಇಲ್ಲ ಇಂಡಿಪೆಂಡೆಂಟ್ ಸಿನಿಮಾಗೆ. ಅದಕ್ಕೆ ಅದು ಇಂಡಿಪೆಂಡೆಂಟ್ ಸಿನಿಮಾ ಅವ್ರಿಗೆ ಜಾಗ ಕೊಡ್ಬೇಕಂದ್ರೆ, ಸ್ಕ್ರೀನ್ಸ್ ಕೊಡ್ಬೇಕಂದ್ರೆ, to give them screens and space for independent films, ನಾವು ಎಂಟರ್ಟೈನ್ಮೆಂಟ್ ಎವ್ರಿವೇರ್ ಮಾಡ್ತೀವಿ. ಇವಾಗ ಎನಿ ಫಿಲ್ಮ್ ಮೇಕರ್ ಫ್ರಮ್ ಎನಿ ಪಾರ್ಟ್ ಆಫ್ ದ ವರ್ಲ್ಡ್, ಯಾವ ದೇಶದಲ್ಲಿರಲಿ ಯಾವ ಭಾಷೆನಲ್ಲಿರಲಿ, ನಮ್ಮ ಭಾಷೆದು ಪ್ರಾಬ್ಲಮ್ ಇಲ್ಲ. ಈ ಹೆಡ್ಫೋನ್ಸ್ ಅಲ್ಲಿ 3 ಚಾನೆಲ್ ಇದೆ. ನೀವು ಇಂಗ್ಲಿಷ್ ಪಿಕ್ಚರ್ ಯಾವ ಭಾಷೆನಲ್ಲಿ ನೋಡ್ಬೋದು ಸೇಮ್ ಟೈಮ್. ಇಮ್ಯಾಜಿನ್ ಒನ್ ಫೆಲೋ ಸಿಟಿಂಗ್ ಅಂಡ್ ವಾಚಿಂಗ್ ಇಂಗ್ಲಿಷ್ ಫಿಲ್ಮ್ ಇನ್ ತಮಿಳ್, ತೆಲುಗು, ಕನ್ನಡ, ಇದು ಎನಿ ಲ್ಯಾಂಗ್ವೇಜ್ ಹಿ ವಾಂಟ್ಸ್. ಡಸಂಟ್ ಹ್ಯಾವ್ ಟು ವರಿ. ಇಂಡಿಪೆಂಡೆಂಟ್ ಫಿಲ್ಮ್ಸ್ ಅಲ್ಲಿ ಇವನ್ ಗ್ರೇಟ್ ಹೈಲೈಟ್ ಇದೆ. ಅವ್ರ ಥಾಟ್ಸ್ ಎಲ್ಲ ಕಂಪ್ಲೀಟ್ಲಿ ಡಿಫರೆಂಟ್ ಇದೆ. ಇಟ್ ವಿಲ್ ನಾಟ್ ಬಿ ಲೈಕ್ ನ್ಯಾರೋ, ಬಿ ವೈಡ್, ಕ್ಯೂರೇಟೆಡ್, ಅವಾರ್ಡ್ ವಿನಿಂಗ್ ಫಿಲ್ಮ್ಸ್. ಸಿನಿಮಾ ಗೋರ್ಸ್ಗೆ ಕ್ವಾಲಿಟಿ ಸಿಕ್ಬೇಕು ಎವ್ರಿ ಟೈಮ್. ಸಪೋಸ್ ಯು ಥಿಂಕ್ ಫಾರ್ ಕಾರ್ಸ್ ಆರ್ ವೆಹಿಕಲ್ಸ್ ಫಾರ್ 1 second. Why is there a Maruti and why is there a BMW or a Rolls Royce? Why is there these two big difference? ಯಾಕಿದೆ? ಇಲ್ಲಿನೂ ಖರೀದಿ ಆಗತ್ತೆ, ಇಲ್ಲಿನೂ ಖರೀದಿ ಆಗುತ್ತೆ. ಕ್ವಾಲಿಟಿ ಕೊಡ್ಬೇಕು. ಎಲ್ಲ ಕಡೆ ನಾವು ದಾಲ್ ಚಾವಲ್ ಕೊಟ್ರೆ ವೇರ್ ಇಸ್ ದ ಗುಡ್ ಫುಡ್? ಇಲ್ಲಿ ದ ಫುಡ್ ಆಲ್ಸೋ ಇಸ್ ಗುಡ್ and the content also is good. That is what entertainment everywhere is about. It's about independent thinking and freeing the screen, freeing the filmmaker, giving them independence. So now, how do we do this in multiple locations? Sound problem irutte, idu. Okay. So what we did is, last 1 week prior to meeting, saying this time on 16th May, ನಾನು ಹೆಡ್ಫೋನ್ಸ್ ಸರ್ಚ್ ಮಾಡ್ತಾ ಇದ್ದೆ, ಸೈಲೆಂಟ್ ಡಿಸ್ಕೋ ಹೆಡ್ಫೋನ್ಸ್ ಅಂತ ಇತ್ತು. ಸೊ ಐ ಥಾಟ್, ವೈ ಡೋಂಟ್ ವಿ ಕಂಬೈನ್ ಫಿಲ್ಮ್ ಮೇಕಿಂಗ್ ಅಂಡ್ ದಿಸ್? ಇಟ್ ವಿಲ್ ಸಾಲ್ವ್ 2 ಪ್ರಾಬ್ಲಮ್ಸ್. ಸ್ಕ್ರೀನ್ ಪ್ರಾಬ್ಲಮ್, ಆಡಿಯೋದು ಪ್ರಾಬ್ಲಮ್, ವಿಜುವಲ್, ಆಡಿಯೋ, ವಿ ಡನ್. ಸೊ ವಿ ಇಮಿಡಿಯೇಟ್ಲಿ ಫಿಗರ್ಡ್ ಔಟ್ ಹೌ ಟು ಸಾಲ್ವ್ ದಿಸ್ ಇಶ್ಯೂ. ಸೊ ನಾವು ದಿಸ್ ಎಲ್ಲಿ ಬೇಕಾದ್ರೂ 100 seat ಇರ್ಬೋದು, 300 seat ಇರ್ಬೋದು. ಯು ಕ್ಯಾನ್ ಪುಟ್ ಇಟ್ ಇನ್ ಅನ್ ಬಿಗ್ ರೂಫ್ ಟಾಪ್ ನು ಹಾಕೋದು, ಲೇಕ್ ನಲ್ಲಿ ಹಾಕಬಹುದು, ಎಲ್ಲಿ ಬೇಕಾದ್ರೂ ಹಾಕಬಹುದು. ಯು ಹ್ಯಾವ್ ಸೋ ಮಚ್ ರೇಂಜ್, ಯು ಕ್ಯಾನ್ ಹ್ಯಾವ್ ಸೋ ಮೆನಿ ಹೆಡ್ಫೋನ್ಸ್ ಅಂಡ್ ಆಲ್ ದ ಆಡಿಯೋ ವಿಲ್ ಕಮ್ ಟು ಯು ಕ್ಲಿಯರ್. ಸೊ ದಿಸ್ ಸಾಲ್ವ್ 2 ಪ್ರಾಬ್ಲಮ್ಸ್. ಒನ್ ಇಸ್ ವಿಜುವಲ್ ಅಂಡ್ ದೆನ್ ಆಡಿಯೋ. ಫಿಲ್ಮ್ ಮೇಕರ್ ಫಿಲ್ಮ್ಸ್ ಎಲ್ಲಿಂದ ಬರುತ್ತೆ? ಇಂಡಿಪೆಂಡೆಂಟ್ ಫಿಲ್ಮ್ಸ್ ಎಲ್ಲಿ ಸಿಕ್ಕತ್ತೆ? ಎಲ್ಲಿ ಹೋಗಿ ನೋಡೋದು? ಇವಾಗ ಯಾರಿಗೂ ಕ್ವೆಶನ್ ಅದು ಆನ್ಸರ್ ಕೊಡೋಕೆ ಆಗಲ್ಲ. ಆಕ್ಚುಲಿ ಎಲ್ಲಿ ಕೊಡ್ಬೋದಾ ಇಲ್ಲಿ ಯಾರು? ನೋ. ಡು ಯು ನೋ ವೇರ್ ಯು ಕ್ಯಾನ್ ವಾಚ್ ಇಂಡಿಪೆಂಡೆಂಟ್ ಫಿಲ್ಮ್ಸ್? Anybody? No, I don't think so. So that revenue connect ಮಾಡಕ್ಕೆ, ಆಡಿಯನ್ಸ್ಗೆ ಕನೆಕ್ಟ್ ಮಾಡಕ್ಕೆ
ವೇರ್ ವಿ ಕ್ಯಾನ್ ಯು ಫೈಂಡ್ ಇಟ್, ಹೌ ಕ್ಯಾನ್ ಯು ಸಿ ಇಟ್, ದಟ್ ಆಕ್ಸೆಸ್ ಪಾಯಿಂಟ್ ಕೊಡಕ್ಕೆ ನಾವು ಮಾಡಿದ್ವಿ. ದಟ್ ಆಕ್ಸೆಸ್ ಪಾಯಿಂಟ್ ಇಸ್ ನಾಟ್ ದೇರ್ ಬಿಫೋರ್, ಟು ಮೇಕ್ ಶೋರ್ ದ ಪ್ರೊಡ್ಯೂಸರ್ ಅಂಡ್ ದ ಸೆಲ್ಲಿಂಗ್ ಹ್ಯಾಪನ್ಸ್ ಇನ್ ಒನ್ ಪ್ಲೇಸ್. ಟ್ರೆಡಿಷನಲ್ ಮೀಡಿಯಾದಲ್ಲಿ, ಟ್ರೆಡಿಷನಲ್ ಸಿನಿಮಾದಲ್ಲಿ ಹೇಗಿದೆ ಅಂದ್ರೆ, ಪ್ರೊಡ್ಯೂಸರ್ ಮಾಡ್ತಾರೆ ಒಂದು ಫಿಲ್ಮ್, ದ ಪ್ರೊಡಕ್ಷನ್ ಹೌಸ್ ವಿಲ್ ಮೇಕ್ ದ ಫಿಲ್ಮ್, ಡಿಸ್ಟ್ರಿಬ್ಯೂಟರ್ ಬೇರೆಯವರು ಇರ್ತಾರೆ, ಎವ್ರಿ ಒನ್ ಬಿ ಬೇರೆ ಇರ್ತಾರೆ. ಇವನ್ ಪ್ರೊಡ್ಯೂಸರ್ ಇಲ್ಲಿ ತನಕ ಬರೋಕ್ಕೆ ಅವ್ನ್ ದ ಚಾನೆಲ್ ಇಲ್ಲ ಫ್ಲೋ ಮಾಡಕ್ಕೆ ಮನಿ. ಇಟ್ ವಿಲ್ ನಾಟ್ ಫ್ಲೋ ಫ್ರಮ್ ದ ಕಸ್ಟಮರ್ ಟು ದ ಪ್ರೊಡ್ಯೂಸರ್, ಯಾಕಂದ್ರೆ ಇಲ್ಲಿ ಎಷ್ಟೊಂದು ಕನೆಕ್ಟ್ ಇದೆ, ಅದೆಲ್ಲ ಕಟ್ಟೆ ಮಾಡ್ಬಿಟ್ಟಿದ್ದೀವಿ. ಫಿಲ್ಮ್ ಮೇಕರ್, ಆಡಿಯನ್ಸ್, ಡೈರೆಕ್ಟ್, no middleman. Venue is hosting the show, giving you the space. Footfalls increase ಆಗುತ್ತೆ, ಸಿನಿಮಾ ನೋಡ್ಬೋದು, ಊಟ ತಿನ್ಬೋದು, ಎಂಟರ್ಟೈನ್ಮೆಂಟ್ ಆಗುತ್ತೆ. ಸೊ ನಮ್ಮ ಟಿಕೆಟ್ಸ್ ಹೇಗಿದೆ ಅಂದ್ರೆ, ಒನ್ ಟಿಕೆಟ್ ಅಲ್ಲಿ ನೀವು 2 ಫಿಲ್ಮ್ ನೋಡ್ಬೋದು. ಅದೆಲ್ಲ ಎಲ್ಲಿ ನೋಡಿದ್ದೀರಾ, ಕೇಳಿದ್ದೀರಾ? ಒಂದು ಟಿಕೆಟ್ ಅಲ್ಲಿ 2 ಫಿಲ್ಮ್ ನೋಡೋದು ಪ್ಲಸ್ ಫುಡ್. ಹೌ? ದಟ್ ಇಸ್ ವಾಟ್ ವಿ ಆರ್ ಡೂಯಿಂಗ್. Entertainment everywhere is about that. Liberating Indian cinema. Liberating cinema, liberating thoughts. That is what we are doing here. This is a historic moment. If we are able to pull this off and make it as big as we can, that means any filmmaker, anywhere, can put his message out and his fans will see and he will get money. This is what entertainment everywhere is all about. Okay, so now, like how they talk in planes ಅಲ್ಲ, ದಯವಿಟ್ಟು ಗಮನಿಸಿ. ಇವಾಗ ನಾವು ಸೇಫ್ಟಿ ಫೀಚರ್ಸ್ ಅಂಡ್ ಯೂಸೇಜ್ ಆಫ್ ದಿಸ್ ಹೆಡ್ಫೋನ್ಸ್ ತೋರಿಸ್ತೀವಿ. ಸೊ ಇಟ್ ಪ್ಲೀಸ್ ಪುಟ್ ಯುವರ್ ಟ್ರೇ ಟೇಬಲ್ಸ್ ಇನ್ ದ ಅಪ್ರೈಟ್ ಅಂಡ್ ಲಾಕ್ ಪೊಸಿಷನ್ಸ್, ಪಿಕ್ ಅಪ್ ಯುವರ್ ಹೆಡ್ಫೋನ್ಸ್ ಅಂಡ್ you can find them on your overhead compartments or your seat. On your seat, you can find it on your seat. ಕಾಂಟ್ಯಾಕ್ಟ್ ಮಾಡ್ಬೋದಾ? ಅಂದ್ರೆ ಕಾಂಟ್ಯಾಕ್ಟ್ ಮಾಡಿ ಅದಕ್ಕೆ ನಾವು ಇಟ್ಸ್ ಅಬೌಟ್ ಚಾಯ್ಸಸ್ ನಲ್ಲಿ ಏನಾಯ್ತಂದ್ರೆ, ಫಸ್ಟ್ ಟೈಮ್ ನಾನು ಫಿಲ್ಮ್ ಮೇಕರ್ ಫಸ್ಟ್ ಫೀಚರ್ ಫಿಲ್ಮ್ ಮಾಡ್ತಾ ಇದ್ದೀನಿ. ಮಾಡಿದೆ ನಾನು. ದ ಫಸ್ಟ್ ಕಂಪನಿ ಟು ಬೈ ದ ಫಿಲ್ಮ್ ವಾಸ್ MSM Global. ಕುನಾಲ್ ಅಂತ ಅವನ ಹೆಸರು. ಫಸ್ಟ್ ಟೈಮ್ ನಾನು ಫಿಲ್ಮ್ ನೋಡ್ದ ಅವನು, he said, okay, we will buy your film. Imagine, ಆ ಟೈಮ್ ಕೋವಿಡ್ ಮುಂಚೆ, an independent filmmaker getting buying the film, getting bought at an unheard of ಅದು. I was like, what is going on? ಆವಾಗಿಂದ he along with Indian Film Institute ಜೊತೆ ಅವರು ಡಯೋರಾಮಾ ಫಿಲ್ಮ್ ಫೆಸ್ಟಿವಲ್ ಅಂತ ಮಾಡಿದ್ರು. 8 years ಅವ್ರು ಓಡಿಸಿದ್ರು ಫುಲ್ ವರ್ಲ್ಡ್ ಫಿಲ್ಮ್ಸ್. ಮತ್ತೆ ಅವ್ರು ಟ್ರೈ ಮಾಡಿದ್ರು ಇಂಡಿಯಾ ಅಲ್ಲಿ ಯಾವ ಫಿಲ್ಮ್ ಮೇಕರ್ ಇದೆ ಅವ್ರಿಗೆ, ಇಂಡಿಪೆಂಡೆಂಟ್ ಫಿಲ್ಮ್ ಮೇಕರ್ ಇದೆ ಅವ್ರಿಗೆ ಟ್ರೈನಿಂಗ್ ಕೊಡೋಣ, ಬೆಸ್ಟ್ ರಿಸೋರ್ಸಸ್ ಕೊಡೋಣ. ಎಷ್ಟೊಂದು ಇಂಟರ್ನ್ಯಾಷನಲ್ ಟ್ರೈನರ್ಸ್ ಬಂದ್ರು, ಕೋಚಿಂಗ್ ಕೊಟ್ಟರು, ಏನೇನೋ ಹೇಳ್ಕೊಟ್ರು ನಮ್ಗೆ. ಬಟ್ ಆಫ್ಟರ್ 8 years ಆಫ್ ಹಾರ್ಡ್ ವರ್ಕ್ ಅವ್ರಿಗೆ ಒಂದು ಲೆಸನ್ ಗೊತ್ತಾಯ್ತು. ಅವರು ನಾವು ಜಾಗ ಇಲ್ಲ ಅಷ್ಟೇ. 8 years ದೇ ಟ್ರೈ. ಆವಾಗ ಸಡನ್ಲಿ ನಾವು ಇದು ಕಾನ್ವರ್ಸೇಷನ್ ಆಯ್ತಲ್ಲ, ಗ್ರಿಲ್ ಚಿಕನ್ ಕಾನ್ವರ್ಸೇಷನ್. ಆವಾಗ ಫಸ್ಟ್ ಕಾಲ್ ನಾನು ಮಾಡಿದೆ, ಕುನಾಲ್ ಹಿಂಗ್ ಮಾಡ್ತಾ ಇದೀನಿ ಕಣ, ನೀನ್ ನಂಗೆ ಇದ್ ಮಾಡು, ಫಿಲ್ಮ್ಸ್ ಬೇಕಿತ್ತು, ನನ್ ಫಿಲ್ಮ್ ಹಾಕ್ಬೋದಂದ್ರೆ ನಾನು ಬೇರೆಯವ್ರ ಫಿಲ್ಮ್ ಹಾಕ್ಬೋದು. ಸೊ ಏನೋ ನೇಸ್ ನೀನ್ ಹಿಂಗ್ ಮಾಡ್ತಾ ಇದ್ಯಾ, ಲೈಕ್ 30 minutes ಆಯ್ತು. ಅವ್ನು ಎಕ್ಸೆಲ್ ಶೀಟ್ ಕಳ್ಸ 3,300 ಅವಾರ್ಡ್ ವಿನಿಂಗ್ ಫಿಲ್ಮ್ಸ್. Imagine 3,300 award winning Indian films from all languages: Bengali, Kannada, English, Hindi, Tamil, even Assamese, Odisha, everything. Imagine that in 1 second. So all the films are already existing. We already have them. Content is there. This is all backlog. You are fresh 1 year alli normal cinemas. ನಾವು ಟ್ರೆಡಿಷನಲ್ ಸಿನಿಮಾ ಇದೆಲ್ಲ ಅದೇ 300 ಫಿಲ್ಮ್ಸ್ ಏನೋ ರಿಲೀಸ್ ಮಾಡ್ತಾರೆ ಇನ್ನೊಂದು ಇಯರ್. 100, 150, 200 ವಾಟ್ ಎವರ್ ಫಿಲ್ಮ್ಸ್ ದೇ ರಿಲೀಸ್. ಇಂಡಿಪೆಂಡೆಂಟ್ ಫಿಲ್ಮ್ ಮೇಕರ್ಸ್ ಹ್ಯಾವ್ ಅ ಲಾಂಗರ್ ಲಿಸ್ಟ್ ಬಿಕಾಸ್ ಎಷ್ಟೊಂದು ಜನ ಇರ್ತಾರೆ. ಸೊ ವಿ ಹ್ಯಾವ್ ಅ ಹ್ಯೂಜ್ ಅಮೌಂಟ್ ಆಫ್ ಕಾಂಟೆಂಟ್, ಹ್ಯೂಜ್ ಅಮೌಂಟ್ ಆಫ್ ಸ್ಟೋರೀಸ್. ಇಟ್ ಈಸ್ ಜಸ್ಟ್ ಆಕ್ಸೆಸ್ ಇಲ್ಲ ಅದಕ್ಕೆ. ವಿ ಆರ್ ಗಿವಿಂಗ್ ಆಕ್ಸೆಸ್. ಈಗ ನಾನು ಕೇಳೋದಷ್ಟೇ, ಈಗ ಏನಂದ್ರೆ ಇತ್ತೀಚೆಗೆ ತುಂಬಾ ಜನ ಫಿಲಮ್ ಮಾಡ್ಕೊಂಡು ಕೂತಿದ್ದಾರೆ, ರಿಲೀಸ್ ಮಾಡಕ್ ಕಷ್ಟಪಡ್ತಿದ್ದಾರೆ, ಅಂತವರಿಗೆ ನೀವು ಹೆಲ್ಪ್ ಮಾಡ್ತೀರಾ ಹೇಗೆ? ಅದೇ ಅವ್ರಿಗೇನೆ ಹೆಲ್ಪ್ ಮಾಡಕ್ಕೆ. ಯಾಕಂದ್ರೆ ನಾವು ಅವ್ರ ಚೇರ್ ನಲ್ಲಿ, ಅವ್ರ ಶೂಸ್ ನಲ್ಲಿ ಕೂತಿದ್ವಿ. ನಾವು ನಡ್ಕೋ ಅವ್ರ ವಾಕಿಂಗ್ ಇನ್ ದೇರ್ ಶೂಸ್. ಯಾವ್ದೇ ತರ ಫಿಲಮ್ ಆದ್ರೂ ನಡೀತಾರೆ. ಇನ್ನೊಂದು ಪಾರ್ಟ್ ಇಲ್ಲಿ ಶೇರ್ ನಾವು 2 ತರ ಹೇಳ್ತಾರೆ.
ಇಲ್ಲ ಶೇರ್ ಇಲ್ಲ, ಡೈರೆಕ್ಟ್ ಟಿಕೆಟ್ ಸೇಲ್ಸ್, ದೇ ವಿಲ್ ಗೆಟ್ ಡೈರೆಕ್ಟ್. ಫಿಲ್ಮ್ ಮೇಕರ್ ಇಸ್ ನಾಟ್ ಮೂವೀಸ್, ಕಮರ್ಷಿಯಲ್ ಮೂವೀಸ್, ನಾನ್ ಕಮರ್ಷಿಯಲ್ ಫೀಚರ್ ಫಿಲ್ಮ್ಗಳು. ಸರ್ ವಾಟ್ ಇಸ್ ಕಮರ್ಷಿಯಲ್ ಮೂವಿ? ದೊಡ್ಡ ಸ್ಕ್ರೀನ್ ಅಲ್ಲಿ ಹಾಕಿದ್ರೆ ಕಮರ್ಷಿಯಲ್ ಫಿಲ್ಮ್. ಬಜೆಟ್ ಮ್ಯಾಟರ್ ಆಗುತ್ತೆ ಬಜೆಟ್ ಮ್ಯಾಟರ್ ಅಷ್ಟೇ. ಇವಾಗ ಇಲ್ಲ, ಕೆಲವೊಂದು ಅವಾರ್ಡ್ ಫಿಲಮ್ಗಳು ಗಿರೀಶ್ ಕಾಸರಳ್ಳಿ ಅವರೆಲ್ಲ ಮಾಡ್ತಿದ್ದಾರೆ ಕನ್ನಡದಲ್ಲಿ. ಅವ್ರದ್ದು ಆಲ್ಮೋಸ್ಟ್ ಪ್ಯಾಟ್ರನ್ ಇಸ್ ಅವಾರ್ಡ್ ರಿಲೇಟೆಡ್ ಫಿಲಮ್. ಸೊ ಈಗ ಬೇರೆ, ಈಗ ದರ್ಶನ್ ಆಗ್ಲಿ, ಸುದೀಪ್ ಅವ್ರದ್ದೆಲ್ಲ ಇಸ್ ಎಂಟರ್ಟೈನ್ಮೆಂಟ್ ಕಮರ್ಷಿಯಲ್ ಫಿಲಮ್. ಕರೆಕ್ಟ್ ಸರ್, ಅದಕ್ಕೆ ಒಂದು ಆನ್ಸರ್ ಇದೆ. ನಮ್ಮ ಫ್ರೆಂಡ್ಸ್ ಇದ್ದಾರೆ, ನಮ್ದೇ ಫ್ರೆಂಡ್ಸ್, ಓಕೆ, ನಮ್ದೇ ಸ್ಟುಡಿಯೋನಲ್ಲಿ ಬಂದು ನನ್ನ ಆಕ್ಚುಲಿ ನನ್ನ ಸ್ಕೂಲ್ ಫ್ರೆಂಡ್ ಇಂದ, ಅವ್ರ ಹೆಸರು ಹೇಳಲ್ಲ, ಬಟ್ ಅವರು 4 ಸಿನಿಮಾ ಮಾಡಿದ್ರು. ಓಕೆ, 4 ಫುಲ್ ಕಮರ್ಷಿಯಲ್ ಸಿನಿಮಾ ಮಾಡಿದ್ರು. ದಿಸ್ ಇಸ್ ಓನ್ಲಿ ಒನ್ ಎಕ್ಸಾಂಪಲ್. ಅವನ್ ಸ್ಟೋರಿ ಕೇಳ್ಬಿಟ್ಟು ನಾನು ಅಲ್ಲೇ ಗೊತ್ತಾಯ್ತು ನನಗೆ, ಓ ಇದು ದಿಸ್ ಇಸ್ ಮೆಂಟ್ ಫಾರ್ ದಿಸ್ ಓನ್ಲಿ ಅಂತ. ಸೊ ದೇ ಮೇಡ್ 4 ಕಮರ್ಷಿಯಲ್ ಫಿಲ್ಮ್ಸ್. ದೇ ಮೇಡ್ ಇಟ್, ಡಿಸ್ಟ್ರಿಬ್ಯೂಟರ್ ಸೇಲ್ ಮಾಡಿ 20 crore ಬಜೆಟ್ ಇತ್ತು ಫಿಲ್ಮ್ದು. ಜಸ್ಟ್ ಗೆಸ್ ದ ನಂಬರ್, ಹೌ ಮಚ್ ಇನ್ ಹಿಸ್ ಹ್ಯಾಂಡ್ ಎಷ್ಟು ಬಂತಂತ. ಒಂದು ನಂಬರ್ ಕೇಳಿ, 20 crore ಫಿಲ್ಮ್ ಎಷ್ಟು ಕೈನಲ್ಲಿ ಬರಬೇಕಿತ್ತು? 20 ಅಂದ್ರೆ 25 ಬರೋಗಿತ್ತು, 5 ಬಂದಿರ್ಬೋದು ಅಷ್ಟೇ. 5 crore ನೀವು ಹೇಳ್ತಾ ಇದ್ದೀರಾ? ಅದೇ 20 crore ಖರ್ಚು ಮಾಡಿದ್ರೆ 25-30 ಆದ್ರೆ ಬರಬೇಕು. ಬಹುಶಃ ಅವ್ರಿಗೆ ಒಂದು 5 ಬಂದಿರುತ್ತೆ ಅಷ್ಟೇ. 5 ಬಂದಿರುತ್ತೆ. he got 17 lakhs, not crore. ಅಂದ್ರೆ ಏನು? ವಾಟ್ ಇಸ್ ದಟ್ ಮೀನಿಂಗ್? ಅಂದ್ರೆ ಹಂಗೆ 3 ಫಿಲ್ಮ್ಸ್, 4 ಫಿಲ್ಮ್ಸ್ ಮಾಡಿದ್ರು. ವಾಟ್ ಹ್ಯಾಪೆಂಡ್ ಇಸ್ ದೇ ಮಿಡಲ್ ಅಲ್ಲಿ ಸಿನಿಮಾ ತೆಗೆದ್ಬಿಡ್ತಾರೆ. ಇವಾಗ ರೀಸೆಂಟ್ ಆಗಿ ನೋಡಿದ್ರ ಮಹಾದೇವ ಅಂತ ಮೂವಿ, ಅವ್ರು ಹೇಳ್ತಾ ಇದ್ರೆ ನಂದು ಸ್ಯಾಟರ್ಡೆ ಸಂಡೇ ಫ್ರೈಡೆ ಸ್ಯಾಟರ್ಡೆ ಚೆನ್ನಾಗಿ ಕಲೆಕ್ಷನ್ ಆಗ್ತದೆ, ಯಾಕೆ ತೆಗ್ದಿರಿ ನೀವು? ಅವ್ರಿಗೆ ಈ ಸ್ಕ್ರೀನ್ ಇದೆ, ಡೋಂಟ್ ವರಿ, ಎನಿ ಸ್ಕ್ರೀನ್ ಬೇಕಾದ್ರೆ ಯಾವಾಗ ಬೇಕಾದ್ರೆ ನೀನ್ ಹಾಕೋ, ಜಸ್ಟ್ ಲಾಗ್ ಇನ್ ಟು ದ ಪೋರ್ಟಲ್, ನಿಮ್ಮನ್ನ ಕಾಂಟ್ಯಾಕ್ಟ್ ಮಾಡೋದೆಲ್ಲ ಯಾವ ತರ ಇರುತ್ತೆ? ವಿ ಹ್ಯಾವ್ ದ ಎಂಟೈರ್ ವೆಬ್ಸೈಟ್ ಇದೆ, ನಮ್ಮ ಆಡ್ಸ್ ರನ್ ಆಗುತ್ತೆ. ಸೊ ಎನಿಥಿಂಗ್. ಸೊ ವಾಟ್ ಐ ಆಮ್ ಸೇಯಿಂಗ್ ಇಸ್, ಇಟ್ ಇಸ್ ನಾಟ್ ಓನ್ಲಿ ಫಾರ್ ಇಂಡಿಪೆಂಡೆಂಟ್ ಫಿಲ್ಮ್ಸ್. ಅಂದ್ರೆ ಅದು ಸಿಸ್ಟಮೇ ಯಾರ್ಯಾರು ಹರ್ಟ್ ಮಾಡಿದೆಲ್ಲ, ಅದು ಅವ್ರ ಇದು ಹಾರ್ಟ್ಗೆ ಸ್ವಲ್ಪ ಇದು ಕೊಡಬೇಕು. ಯು ಟು ಗಿವ್ ದಮ್ ಬ್ಯಾಕ್ ದಟ್ ಹೀಲಿಂಗ್. ಸೊ ಇನ್ಕ್ಲೂಡಿಂಗ್ ಕಮರ್ಷಿಯಲ್ ಫಿಲ್ಮ್ಸ್. ಆಕ್ಚುಲಿ ಕಮರ್ಷಿಯಲ್ ಫಿಲ್ಮ್ಸ್ ಅಂದ್ರೆ ಇಫ್ ಯು ಹ್ಯಾವ್ ಸ್ಟೋರಿ, ಅವ್ರು ಹೇಳಿದ್ರಲ್ಲ, ಸ್ಟೋರಿ ಇದ್ರೆ ದಟ್ ಇಸ್ ವಾಟ್ ಅ ಫಿಲ್ಮ್ ಇಸ್. ವಾಟ್ ಇಸ್ ದಿಸ್? ಕಮರ್ಷಿಯಲ್ ಫಿಲ್ಮ್ ಅಂದ್ರೆ ಆಡ್ಸ್ ನ? ಕಮರ್ಷಿಯಲ್ ಫಿಲ್ಮ್ ಅಂದ್ರೆ ಆಡ್ಸ್ ನ? ಇನ್ನೊಂದು ನೀವು ಹೇಳಿದ್ರಿ ಸುದೀಪ್ ಮೂವಿ ಇಲ್ಲ ದರ್ಶನ್ ಮೂವಿ ಅಂತ. ಕಾಂತಾರ ಫಿಲ್ಮ್ ಇಷ್ಟು ದೊಡ್ಡದಾಯ್ತಲ್ಲ ಸರ್, ಅಲ್ಲಿ ಸುದೀಪ್ ಇಲ್ಲ, ಏನ್ ಗೊತ್ತಾ, ದರ್ಶನ್ ಇಲ್ಲ. ಕಾಂತಾರ ಪಬ್ಲಿಕ್ ಪ್ಲಸ್ ನಮ್ಮ ಕಂಟೆಂಟ್ ಇರಬೇಕು. ಆ ಕಂಟೆಂಟ್ ಇಲ್ಲ ಅಂದ್ರೆ ಹಿಟ್ ಆಗಲ್ಲ ಫಿಲಮ್. ಈಗ ಟ್ರೆಂಡ್ ಏನಾಗ್ತಿದೆ, ನಾನೇ ಸ್ಟೋರಿ ಮಾಡ್ತೀನಿ, ನಾನೇ ಹೀರೋ ಆಗ್ತೀನಿ, ನಾನೇ ದುಡ್ಡು ಹಾಕ್ತೀನಿ. ಸೊ ಅಲ್ಟಿಮೇಟ್ ಅವನೇ ನೋಡ್ಬೇಕು. ಪ್ರೊಡ್ಯೂಸರ್ ಮಗನೋ ಏನೋ ಒಂದೊಬ್ಬರು ಹೀರೋ ಮಾಡ್ತಾರೆ, ಅವ್ರಿಗೆ ಆಕ್ಟಿಂಗ್ ಏನೋ ಬರುತ್ತೆ ಅಂತ ಮೂವಿಗಳು ಯಾವ್ದು ಇಷ್ಟ ಆಗಲ್ಲ. ಸರ್, ಈಗ ಸರ್ ಇನ್ನೊಂದು ಕ್ವಶನ್, ತಾವೀಗ ಹೇಳಿದ್ರಿ ಅಂದ್ರೆ ನಾವೇ ತಗೊಂತೀವಿ ಅಂದ್ರೆ ಅವರೇ ಪ್ರೊಡ್ಯೂಸ್ ಮಾಡ್ಕೊಂಡು ರೆಡಿ ಇರೋ ಸಿನಿಮಾನ ನೀವು ತಗೊಂತೀರಾ? ರೆಡಿ ಸಿನಿಮಾನೇ, ರೆಡಿ ಸಿನಿಮಾ ಡೈರೆಕ್ಟ್ಲಿ ಸೆನ್ಸರ್ ಆಗಿರ್ಬೋದು ಸರ್, ಸೆನ್ಸರ್ ಇರ್ಬೇಕು. ಎಸ್ ಸರ್, ಲಾ. ಆಮೇಲೆ ನೀವು ಅದನ್ನ ಅಂದ್ರೆ ಆಡಿಯನ್ಸ್ ಎಲ್ಲಿ ನೋಡ್ಬೋದು ಅದನ್ನ? ಆಡಿಯನ್ಸ್ ಎಲ್ಲಿ ನೋಡ್ತಾರೆ ಅದನ್ನ? ಇದು ಇಲ್ಲಿ ಹಿಂಗೆ ನಾವು ತುಂಬಾ Venues. ವೆನ್ಯೂಸ್ ಜೊತೆ ನಾವು ಟೈಅಪ್ ಮಾಡ್ಕೊಂಡಿದೀವಿ. ಮೈಸೂರು, ಡೆಲ್ಲಿ, ಬೆಂಗಳೂರಲ್ಲಿ ಒಂದು 4-5 ರೆಸ್ಟೋರೆಂಟ್ಸ್ ಅಲ್ಲಿ ನಾವು ಟೈಅಪ್ ಮಾಡ್ಕೊಂಡಿದೀವಿ. ಈ ತರ ಪರ್ಸೆಂಟೇಜ್ ಅಲ್ಲಿ ತೊಗೊಳ್ತೀರಾ ನೀವು? ಇವ್ರ ಹತ್ರ ಕೊಡೋದ್ರ ಸೊ ಟಿಕೆಟ್ ಪ್ರೈಸಸ್ ಇರುತ್ತೆ, ಅದರಲ್ಲಿ ಫುಲ್ ಶೇರ್ ಬ್ರೇಕಪ್ ಇರುತ್ತೆ. ಇನ್ ವೆನ್ ದ ಫಿಲ್ಮ್ ಮೇಕರ್ ಸಿಂಪ್ಲಿ ಕ್ಲಿಕ್ಸ್ ಆನ್ ದಟ್ ಥಿಂಗ್, ವೆನ್ಯೂ, ಸಪೋಸ್ ನಾನು ಫಿಲ್ಮ್ ಮೇಕರ್, ಇವಾಗ ನನಗೆ ಈ ವೆನ್ಯೂ ಬೇಕಿತ್ತು, ನಾನು ಸಿಂಪ್ಲಿ ಹೋಗ್ತೀನಿ, ಇಟ್ಸ್ ಅಬೌಟ್ ಚಾಯ್ಸಸ್ ಹಾಕ್ತೀನಿ, ನಾನು ಫಿಲ್ಮ್ ಡೀಟೇಲ್ ಹಾಕ್ತೀನಿ, ಪುಟ್ ದ ಡೀಟೇಲ್ಸ್, ಚೂಸ್ ದ ವೆನ್ಯೂ, ಚೂಸ್ ದ ಡೇಟ್, ಚೂಸ್ ದ ಟಿಕೆಟ್ ಪ್ರೈಸ್, ಸೆಲ್. ಆ ವೆನ್ಯೂದು ಅಮೌಂಟ್ ಯಾರು ಪೇ ಮಾಡ್ತಾರೆ? ಟಿಕೆಟ್ ಪ್ರೈಸ್ ಸೇಲ್ಸ್ ಅಲ್ಲಿ ನೋ, ದ ವೆನ್ಯೂ ಗೆಟ್ಸ್ ವಾಕ್-ಇನ್ಸ್. ನಾವು ಎಂಟರ್ಟೈನ್ಮೆಂಟ್ ಕೊಡ್ತಾ ಇದ್ದೀವಿ ವೆನ್ಯೂಗೆ. ಅಂದ್ರೆ IPL ನೋಡ್ತಾ ಇದ್ದೀರಿ, ಈಗ ಹಂಗೆ ನೀವು ಇಂಡಿಪೆಂಡೆಂಟ್ ಫಿಲ್ಮ್ಸ್ ನೋಡಿ, ಅದು ಬೇರೆ ಸಿನಿಮಾ ನೋಡಿ. ಮಿನಿಮಮ್ ಎಷ್ಟು ಜನ ಇರಬೇಕು? ಮಿನಿಮಮ್ ಎಷ್ಟು ಜನ? 25 ಹೆಡ್ಸ್ ನಾವು ಹಾಕಿದೀವಿ, ಬಟ್ ನಾವು 300 ತನಕ ಹಾಕ್ಬೋದು. ಸೊ ನೆಕ್ಸ್ಟ್ ನನ್ನ ಕ್ವಶನ್ ಸರ್, ಈಗ ಫಿಲಂ ಟೆಕ್ನಿಕ್ಸ್ಗೆ ಜನ ಹೋಗ್ತಿಲ್ಲ ಫಸ್ಟ್ ಆಫ್ ಆಲ್, ಆಯ್ತಾ? ಇಲ್ಲಿ ಹೆಂಗ್ ಕಳಿಸ್ತೀರಾ ನೀವು? ಸೊ ದಟ್ ಇಸ್ ದ ಪಾಯಿಂಟ್. ಈ ಎಲ್ಲ ಕಡೆ ಥಿಯೇಟರ್ ಇದು 2 ಮಾರ್ಕೆಟ್ ಸ್ಟಡಿ ಇದೆ. ಓಕೆ, ಐ ಜಸ್ಟ್ ಗಿವ್ ಯು ಒನ್ ಓವರ್ ವ್ಯೂ ಫಸ್ಟ್. ನೌ ಸಪೋಸ್ ದೇರ್ ಇಸ್ ಅ ಬಿಗ್ ಫಿಲ್ಮ್. ಬಿಗ್ ಫಿಲ್ಮ್ಸ್ ರಿಕ್ವೈರ್ ಬಿಗ್ ಸ್ಕ್ರೀನ್, ಬಿಗ್ ಆಡಿಯನ್ಸ್, ಬಿಗ್ ಬಜೆಟ್, ಬಿಗ್ ಎವ್ರಿಥಿಂಗ್. ಓಕೆನಾ? ಸೊ when that film gets compressed into this format, the market can be flattened out. It's doddudilla ivaga. Once it is done with screening, it is not that big. You can make it any space. You can make it into 8x6 also. You can make it literally ನಾನು ಹೇಳ್ತಾ ಇರೋದು.
So that pricing of the ticket, that place, we have brought it and we have divided like this. ಹಿಂಗಿಲ್ಲ ಇವಾಗ, ಹಿಂಗ್ ಸ್ಪ್ರೆಡ್ ಮಾಡಿದ್ವಿ. That's what we have done. In the graph ನೋಡಿದ್ರೆ ಹಿಂಗಿತ್ತು, everything is concentrated at one point. ನಿಮ್ question answer ನಾವು ಹಿಂಗ್ ಮಾಡ್ತಾ ಇದ್ವಿ, flattening that, so that every venue becomes a venue. Then actually price is hike actually. ಪ್ರೈಸ್ ಜೊತೆ ನಾವು ಏನ್ ಮಾಡ್ತಾ ಇದೀವಿ ಅಂದ್ರೆ ಗಿವಿಂಗ್ ಗಾರ್ಮೆ ಫುಡ್. ಸಪೋಸ್ ನಾವು ನೆಕ್ಸ್ಟ್ ಮೂವಿ ನಾವು ಮಾಡ್ತಾ ಇದ್ವಿ ನಾಳೆ ರಜಾ ಕೋಳಿ ಮಜಾ. ಸೊ ದಟ್ ಈಸ್ ಅಬೌಟ್ ಆಫ್ ಗರ್ಲ್ ಇನ್ ರೂರಲ್ ಏರಿಯಾ. ಅವಳು ನೆಕ್ಸ್ಟ್ ಡೇ ರಜಾ ಇದೆ, ವೆಜಿಟೇರಿಯನ್ ಫ್ಯಾಮಿಲಿ, ಕೋಳಿ ತಿನ್ಲೇಬೇಕು, ನಾನು ಏನು ಮಾಡೋಣ, ನಾಟಿ ಚಿಕನ್ ಇರುತ್ತೆ. ಸೊ ಫಾರ್ ಎಕ್ಸಾಂಪಲ್ ಇಷ್ಟ ಆಯ್ತು. So ಅವಾಗ ಏನ್ ಮಾಡ್ತೀರಾ? ಆಲ್ರೆಡಿ ಮೂವಿ ನೋಡಿದ್ದೀರಾ? ನೀಡಿ ನೋಡಿದ್ದೀರಾ? ನೋಡಿದ್ದೀನಿ. ಓ ಫಸ್ಟ್ ಕ್ಲಾಸ್. ಸೊ ಹಾ ಸಿ